ಹಾಯ್ ಎಲ್ಲರಿಗೂ ನಮಸ್ತೆ. ದುರ್ಗಾವಿಷಯ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಶನಿವಾರ ಬೆಳಗಿನ ಲಾಗ್ ಇದು. ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡಿದೆ ಅಂತ ಪೂರ್ತಿ ವಿಡಿಯೋ ನೋಡಿ. ಇವತ್ತು ನಾನು ನಾಷ್ಟ ಮಾಡೋಕ್ಕಾಗಲಿಲ್ಲ, ತುಂಬಾ ಬ್ಯುಸಿ ಇದೆ, ತುಂಬಾ ಕೆಲಸ ಇತ್ತು. ಅದರಿಂದ ನಮ್ಮ ಮನೆಯವ್ರಿಗೆ ಮಾರ್ನಿಂಗ್ ಕ್ಲಾಸ್ ಇದೆ ಅಂತಂದರು. ಅದರಿಂದ ಅವ್ರಿಗೆ ರಾಗಿ ಗಂಜಿ ಮಾಡಿಕೊಟ್ಟೆ. ಈ ರೀತಿ ಇವಾಗ ಸ್ವಲ್ಪ ಬಿಸಿಲಲ್ವ, ರಾಗಿ ಗಂಜಿ ಕುಡಿದ್ರೆ ತುಂಬಾ ತಂಪು ಮತ್ತು ಹಶ್ವಾಗೋದಿಲ್ಲ, ಮಧ್ಯಾಹ್ನವರೆಗೂ ಇರ್ಬೋದು ಅಂತ ಅಂದ್ಕೊಂಡು ಬೇಗ ರಾಗಿ ಗಂಜಿ ಮಾಡಿಕೊಟ್ಟೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ಕೊಂಡು, ಮನೆ ಕೆಲಸ ಮಾಮೂಲಿ ಇದ್ದೇ ಇರುತ್ತೆ. ಟೀ ಇಟ್ಟಿದ್ದೀನಿ, ಟೀ ಕುದೀತಾ ಇದೆ. ಹೊಲ್ದತ್ರ ತುಂಬಾ ಕೆಲಸ ಇತ್ತು. ಟೀ ಕುಡ್ಕೊಂಡು ಹೊಲ್ದತ್ರ ಹೋದೆ. ನಾಷ್ಟ ಮಾಡಿಲ್ಲ ಅವತ್ತು, ಇಡ್ಲಿ ತರಿಸ್ಕೊಂಡು ತಿಂದಿದ್ವಿ. ನಾನು ಹೊಲ್ದತ್ರ ಬಂದೆ, ನನ್ನ ತಮ್ಮ ಇದ್ದ ಗಾಡೀಲಿ ಕರ್ಕೊಂಡು. ಹಬ್ಬಕ್ಕೆಲ್ಲ ಕಾಯಿ ಬೇಕಾಗಿತ್ತಲ್ವ, ಒಬ್ಬಟ್ಟಿಗೆಲ್ಲ ಪೂಜೆಗೆಲ್ಲ ಕಾಯಿ ಇರಲಿಲ್ಲ. ಸ್ವಲ್ಪ ಕಾಯಿ ಕಿಲ್ಸ ಹಾಕಿದ್ರು, ಕಾಯಿನೆಲ್ಲ ಎತ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊಲ್ದತ್ರ ಹೋಗಿದ್ವಿ. ಮಿಷಿನ್ ಮನೇಲಿ ಕಾಯಿ ಕಿತ್ತಾಕಿದ್ರು, ಕಾಯಿನೆಲ್ಲ ಒಂದು ಚೀಲಕ್ಕೆ ಹಾಕಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಅಳಕಾಯೆಲ್ಲ ಮುರಿಬೇಕು, ಅದ್ರ ಜೊತೆಗೆ ಹೂವು ಸೊಪ್ಪು ಎಲ್ಲ ಬಿಡಿಸ್ಕೊಬೇಕು. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಬೋರ್ ಆಗೋಲ್ಲ ನಿಮಗೆ. ಹಳ್ಳಿ ವಿಡಿಯೋ. ಇದ್ರ ಜೊತೆಗೆ ನಾನು ಹಬ್ಬದ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿದೆ. ಕ್ಲೀನಿಂಗ್ ಕೆಲಸ ಎಲ್ಲನೂ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ನಾನು ಒಬ್ಬಳೇ ಮಾಡೋದ್ರಿಂದ, ನಾನು ವೀಡಿಯೋ ನಾನೇ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋ ಮಾಡೋದಕ್ಕಾಗಲ್ಲ. ಆದ್ದರಿಂದ ಕ್ಲೀನ್ ಮಾಡೋಕ್ಕೆ ಹಬ್ಬದ ಕೆಲಸ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪೂರ್ತಿ ಎಲ್ಲ ಕೆಲಸ ಮುಗಿಸಿದ್ದೀನಿ ಹಬ್ಬದ್ದು. ಹಬ್ಬಕ್ಕೆಲ್ಲ ಹೂವು ಕಾಯಿ ಎಲ್ಲ ಒಣಸ್ಕೋಬೇಕಲ್ವ, ಅದರಿಂದ ಹೂವನ್ನೆಲ್ಲ ಬಿಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ಮತ್ತು ಸಾಂಬಾರಿಗೆ ಸೊಪ್ಪು, ಹಬ್ಬದಲ್ಲಿನ ಸೊಪ್ಪಿನ ಸಾರು ಮಾಡಲ್ಲ, ಆದ್ರೂ ಸೊಪ್ಪು ತಿನ್ನಬೇಕು ಅಂತ ಅಂದಾಗ ಸಾರು ಮಾಡ್ಕೊಳ್ಳೋದಕ್ಕೆ ಫ್ರಿಜ್ಜಲ್ಲಿ ನನಗೆ ಸೊಪ್ಪು ಇದ್ದಂಗೆ ಇರಬೇಕು. ಆದ್ದರಿಂದ ಫ್ರೆಶ್ ಆಗಿರೋ ಸೊಪ್ಪನ್ನೆಲ್ಲ ಕಿತ್ಕೋಬೇಕು. ಸೊಪ್ಪನ್ನು ಸ್ವಲ್ಪ ಬಿಡಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು, ಅರಿವೆ ಸೊಪ್ಪು, ಕೀರೆ ಸೊಪ್ಪು ಅಂತಾರಲ್ಲ, ಅದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನನಗೆ ಸೊಪ್ಪು ಅಂದರೆ ತುಂಬ ಇಷ್ಟ. ಸೊಪ್ಪಲ್ಲಿ ಜಾಸ್ತಿ ಉಪ್ಸಾರು ಬಸ್ಸಾರು ಇದೆರಡೇ ಮಾಡೋದು, ಮಸೊಪ್ಪೆಲ್ಲ ಜಾಸ್ತಿ ಮಾಡಲ್ಲ ನಾನು. ಅರಿವೆ ಸೊಪ್ಪಲ್ಲಿ ಜಾಸ್ತಿ ಆಗೋದು ಅಂದರೆ ಉಪ್ಸಾರು ಮತ್ತು ಬಸ್ಸಾರು. ಅದು ಬಿಟ್ಟರೆ ಮೊಟ್ಟೆ ಜೊತೆಲಿ ಹಾಕಿ ಪಲ್ಯ ಮಾಡಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೂವು ಬಿಡಿಸ್ತಾ ಇದ್ದಾನೆ ನನ್ನ ತಮ್ಮ. ಇಬ್ಬರು ಒಂದೊಂದು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು, ಅವನು ಹೂವು ಬಿಡಿಸ್ಕೊಳ್ಳೋ ನೀನು ಅಂತ ಹೇಳಿದೆ. ನಾನು ಸ್ವಲ್ಪ ವೀಡಿಯೋ ಮಾಡ್ಕೋತಿದ್ದೆ. ಅದ್ರ ಜೊತೆಗೆ ಅಳ್ಕಾಯಿ ಇತ್ತಲ್ವ, ಅಳ್ಕಾಯಿನೆಲ್ಲ ಸ್ವಲ್ಪ ಮುರಿದಿದ್ದೀನಿ. ನಾನು ಸ್ವಲ್ಪ ಹೂವು ಬಿಡಿಸ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತಾಯಿದ್ದೆ. ಮೊದಲೆಲ್ಲ ನಮ್ಮೂರಲ್ಲಿ ಅಂದರೆ ನಮ್ಮ ಅಪ್ಪವ್ರ ಮನೆಯಲ್ಲೆಲ್ಲ ನಾವು ಹೂವು ಬೆಳೀತಾಯಿದ್ದೋ. ಕನಕಾಂಬರ, ಕಾಕಡ, ಮಲ್ಲಿಗೆ ಹೂವು ಎಲ್ಲ ಬೆಳೀತಾಯಿದ್ದೋ. ಹೂವು ಬಿಡಿಸಿ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ. ಬೇಗ ಬೇಗ ಬಿಡಿಸ್ತೀವಿ. ಕೈಯಲ್ಲಿ ಒಂದು ಸಾರಿ ಇಲ್ಲ ಅಂದರೆ 50 ಗ್ರಾಮ್ ಹೂವು ಇಟ್ಕೋತೀವಿ, ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇದೆ ಹೂವು ಬಿಡಿಸೋದ್ರು. ನಾವು ಡೈಲಿ 2 kg 3 kg ಹೂವನ್ನ ಹಾಕ್ತಾಯಿದ್ವಿ ಅವಾಗ ಮಾರ್ಕೆಟ್ಗೆ. ಹೂವು ಬೆಳೆಯೋದ್ರಿಂದಲೇ ನಾವು ಜೀವನ ಸಾಗ್ತಾಯಿತ್ತು. ತುಂಬಾ ಇನ್ಕಮ್ ಕೂಡ ಇದೆ ಹೂದಲ್ಲಿ. ಈಗೆಲ್ಲ ಹೂವು ಬೆಳೆಯೋದು ಕಡಿಮೆ ಆಗಿಬಿಟ್ಟಿದೆ. ನಾನು ಸ್ವಲ್ಪ ಬಿಡಿಸ್ಕೊತಾ ಇದ್ದೀನಿ. ಬೆಳಗಿನ ಜಾವ ಕೀಳೋದಕ್ಕಾಗೋದಿಲ್ಲ ಇದು ಕನಕಾಂಬರ ಹೂವನ್ನು. ಸ್ವಲ್ಪ ಬಿಸಿಲು ಹತ್ತಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಬೆಳಗಿನ ಜಾವ ಇಬ್ಬನಿ ಬಿದ್ದಿರೋ ಟೈಮಲ್ಲಿ ಏನಾದರೂ ಬಿಡಿಸೋದಕ್ಕೆ ಹೋದರೆ ಎಲ್ಲ ಮಟ್ಕಿಸ್ಕೊತವೆ, ತೊಟ್ಟು ಸಿಗೋಲ್ಲ, ಹಾಗೆ ಎಲ್ಲ ಅರ್ಧಕ್ಕೆ ಕಟ್ಟಾಗ್ಬಿಡುತ್ತೆ. ಒಂದು ಕೈ ಹಿಡ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೇನೆ ನೋಡಿ. ಹಿಂಗೆ ನಾವು ಹೂವು ಬಿಡಿಸೋದು, ಒಂದೊಂದು ಎರಡೆರಡು ಬಿಡಿಸೋದಿಲ್ಲ, ಇದೇ ಥರನೇ ಹೂವು ಬಿಡಿಸೋದು. ಯಾಕಂದರೆ ನಮಗೆ ನಮ್ಮ ತೋಟದಲ್ಲಿ ಹೂವು ಬಿಡಿಸಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದರಿಂದ ನನ್ನ ತಮ್ಮ ಕೂಡ ಬಿಡಿಸ್ಕೊಡ್ತಾ ಇದ್ದಾನೆ. ಈ ಬ್ಲ್ಯಾಕ್ ಆಗಿರೋವಂಥ ಗೊಂಡೆನೆಲ್ಲ ಕಿತ್ತಾಕ್ಬಿಡ್ಬೇಕು. ಇದನ್ನೆಲ್ಲ ಕಿತ್ತಾಕ್ಬಿಟ್ರೆ ಚೆನ್ನಾಗಿ ಒಡ್ಕೊಂಡು ಹೂವು ಚೆನ್ನಾಗಿ ಬರುತ್ತೆ. ಅದರಲ್ಲೂ ಈ ಬಿಸಿಲಲ್ಲಂತೂ ಮಲ್ಲಿಗೆ ಕನಕಾಂಬರ ಜಾಸ್ತಿ ಬರುತ್ತೆ. ನೀರು ಬೀಳೋದ್ರಿಂದ, ಬೋರ್ವೆಲ್ ನೀರಿದೆಯಲ್ವ, ನೀರು ಬೀಳೋದ್ರಿಂದ ಹೂವು ದಪ್ಪನಾಗಿ ತುಂಬ ಚೆನ್ನಾಗಿದೆ. ಕಟ್ಟೋದಕ್ಕಂತೂ ತುಂಬಾ ಚೆನ್ನಾಗಿದೆ. ನನ್ನ ತಮ್ಮನೂ ನಾನು ಇಬ್ಬರು ಮಾತಾಡಿಕೊಂಡು ಬೋರ್ ಆಗಲ್ಲ ಅಂತ ಅಂದ್ಕೊಂಡು ಇಬ್ಬರು ಮಾತಾಡಿಕೊಂಡೆ ಹೂವನ್ನು ಬಿಡಿಸ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಸೊಪ್ಪನ್ನೆಲ್ಲ ಸ್ವಲ್ಪ ಬಿಡಿಸ್ಕೋಬೇಕು. ಚೆನ್ನಾಗಿ ಬಂದಿದೆ ಸೊಪ್ಪು. ಇದು ಅರಿವೆ ಸೊಪ್ಪೆಲ್ಲ ಒಂಥರ ಬೆರ್ಕೆ ಸೊಪ್ಪು ಥರ ಸೊಪ್ಪಿದು. ಅದನ್ನು ಸ್ವಲ್ಪ ಸಾಂಬಾರಿಗೆ ಕಿತ್ಕೋಬೇಕು. ಬಾಳೆ ಎಲೆ ಎಲ್ಲ ಕಿತ್ಕೋಬೇಕು, ಹಬ್ಬಕ್ಕೆ ಬೇಕಲ್ವ. ಅದರಿಂದ ಒಂದೆರಡು ಸೀಬೆಕಾಯಿ ಇತ್ತು, ಮಕ್ಕಳು ತಿಂತಾರೆ ಅಂತ ಅಂದ್ಬಿಟ್ಟು ಸೀಬೆಕಾಯಿನ ಕಿತ್ಕೊಂಡೆ. ಸೀಬೆಕಾಯಿನೆಲ್ಲ ಬಿಡಿಸಿ ಇಟ್ಕೊಂಡೆ. ಯಾವ ಕಾಲದಲ್ಲಾದ್ರೂ ಸೀಬೆಕಾಯಿ ಇದ್ದೇ ಇರುತ್ತೆ ಇದರಲ್ಲಿ. ಹೂವು ಬರ್ತಾ ಇದೆ, ಆಗಲೇ ಹೂವು ಇದೆ, ಕಾಯಿ ಇದೆ, ಹಣ್ಣು ಇದೆ ಇದರಲ್ಲಿ. ಇಲ್ಲಿಂದ ಮುಂದೆ ಬಂದರೆ ಇಲ್ಲಿ ಮಂಗರ ಬಳ್ಳಿ, ಇದು ಒಂದು ಸಸ್ಯ ನೋಡಿ, ಒಂದು ಒಳ್ಳೆ ಜಾತಿ ಸಸ್ಯ ಇದು. ಕೈ ಕಾಲು ಕಟ್ಟಾಗಿದ್ರೆ, ಮೂಳೆ ಮುರಿದೋಗಿದ್ರೆ, ಕೈ ಕಾಲು ನೋವಿದ್ರೆ, ಈ ಥರ ಎಲ್ಲ ಸಮಸ್ಯೆ ಇದ್ದರೆ ಅರ್ದು ಕಟ್ಟಿದ್ರೆ
ಚೆನ್ನಾಗಿ ಗುಣ ಆಗುತ್ತೆ. ಒಳ್ಳೆ ಗುಣ ಇದೆ ಇದರಲ್ಲಿ. ನಾನು ಸ್ವಲ್ಪ ಇದನ್ನ ಮನೆಯವ್ರ ಕೈ ನೋವು ಅಂತ ಹೇಳ್ತಿದ್ರು, ಅದರಿಂದ ಸ್ವಲ್ಪ ಅವ್ರಿಗೆ ಇದನ್ನು ಅರ್ದ್ಬಿಟ್ಟು ಕಟ್ಟೋಣ ಅಂತ ಅಂದ್ಕೊಂಡು ಕಿತ್ಕೊಂಡೆ. ತುಂಬಾ ಒಳ್ಳೆ ಗುಣ. ಇದು ಕೀಳಬೇಕಾದ್ರೂ ಅಷ್ಟೇ, ಅದ್ರದ್ದು ಜೆಲ್ ಏನಾದರೂ ಸೋಕ್ತು ಅಂತ ಅಂದರೆ ಸ್ವಲ್ಪ ಕಡ್ತ ಉಂಟಾಗುತ್ತೆ ಕೈಯಲ್ಲಿ, ಸ್ವಲ್ಪ ಕೆರೆತ ಎಲ್ಲ ಉಂಟಾಗುತ್ತೆ. ತಂಗಿನ ಮರಕ್ಕೇ ಹಬ್ಬಿಸ್ತಾ ಇದ್ದೀವಿ ಇದನ್ನು. ನಾನು ಸ್ವಲ್ಪ ಕಿತ್ಕೊಂಡೆ, ಒಂದೆರಡು ಕಿತ್ಕೊಂಡೆ, ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು. ನಮ್ಮ ಮನೆಯವ್ರಿಗೂ ಕೈಗೆ ಅರ್ದ್ಬಿಟ್ಟು ಅದನ್ನು ಕಟ್ಟೋಣ ಅಂತ ಅಂದ್ಬಿಟ್ಟು. ಚೆನ್ನಾಗಿ ವಾಸಿ ಆಗುತ್ತು. ನೋವಿರೋ ಜಾಗದಲ್ಲಿ ಕಟ್ಟಿದ್ರೆ ಚೆನ್ನಾಗಿ ವಾಸಿ ಆಗುತ್ತೆ. ಬಾಳೆಗೊನೆ ಹಬ್ಬಕ್ಕೆ ಬರುತ್ತೆ ಅಂತ ಅಂದ್ಕೊಂಡೆ, ಹಬ್ಬದಷ್ಟಲ್ಲಿ ಬಂದೇ ಇಲ್ಲ. ಯಾವಾಗಲೂ ಹೀಗೆ ಆಗುತ್ತೆ. ಯುಗಾದಿ ಹಬ್ಬಕ್ಕೆ ಬರುತ್ತೆ ಅಂತ ಅಂದರೆ ಯುಗಾದಿ ಹಬ್ಬದಷ್ಟರಲ್ಲಿ ಅದು ಬಲ್ತಿರೋದೇ ಇಲ್ಲ. ಬೇರೆ ಟೈಮಲ್ಲಿ ನೋಡಿದ್ರೆ ಗಿಡದಲ್ಲೇ ಹಣ್ಣಾಗ್ಬಿಟ್ಟಿರುತ್ತೆ, ಗೊನೆಲೇ ಹಣ್ಣಾಗ್ಬಿಟ್ಟಿರುತ್ತೆ, ಆ ಥರ ಆಗಿರುತ್ತೆ. ನಮಗೆ ಬೇಕಾದಾಗ ಬರೋದೇ ಇಲ್ಲ ಬಾಳೆಗೊನೆ. ಈಗಂತೂ ಬಾಳೆಹಣ್ಣು ಹೂವು ಎಲ್ಲ ಮಾತಾಡ್ಸೋದಕ್ಕೆ ಆಗೋಲ್ಲ, ತುಂಬಾ ರೇಟಿದೆ. ಆದ್ದರಿಂದ ನೋಡೋಣ ಬಲ್ತೈತೇನೋ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಬಲಿಬೇಕು. ಇನ್ನೊಂದು 15 ದಿನ ಹೋದರೆ ಚೆನ್ನಾಗಿ ಬಾಳೆಗೊನೆ ಬಲ್ತು ಚೆನ್ನಾಗಿರುತ್ತೆ ಹಣ್ಣು ತಿನ್ನೋದಕ್ಕೂ. ಎಳೆಕಾಯಿ ಕಿತ್ತರೆ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಹಬ್ಬಕ್ಕೆ ತರಿಸ್ಬಿಟ್ಟೆ ಮಾಡ್ಕೊಳ್ಳೋಣ ಹಬ್ಬ ಅಂದ್ಕೊಂಡು ಬಂದೆ. ಸೊ ಕರೆಂಟ್ ಬಂದಿದೆಯಾ, ಮೋಟ್ರು ಆನ್ ಆಗಿದೆಯಾ ಅಂತ ನೋಡ್ತಾ ಇದ್ದೀನಿ. ಅಳಕಾಯಿ ಮುರ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ತುಂಬ ಉದ್ದ ಹೊಂಟೋಗಿತ್ತು ಗೊನೆ, ಎಲ್ಲನೂ ಬಿಡಿಸ್ಕೊತಾ ಇದ್ದೀನಿ. 10 ಗಂಟೆ ಆಗಿದ್ರೂ ತುಂಬಾ ಬಿಸಿಲಿತ್ತು, ಆದ್ರೂ ಬಿಡಿಸ್ಕೊ ಹೊಂಟೋಗೋಣ ಅಂತ ಅಂದ್ಕೊಂಡು. ಹಬ್ಬದಲ್ಲೆಲ್ಲ ಮನೇಲಿ ಇರ್ತೀವಲ್ವ, ಹಬ್ಬದಲ್ಲಿ ಮನೆಯಲ್ಲೇ ಕೆಲಸ ಆಗುತ್ತೆ, ಆಚೆಗಡೆ ಕೆಲಸ ಆಗೋದಿಲ್ಲ. ಅದರಿಂದ ಎಲ್ಲನೂ ಮುರಿದ್ಬಿಟ್ಟು ಒಣಗಾಕೋಣ ಅಂತ ಅಂದ್ಬಿಟ್ಟು ಒಂದು ಚೀಲ ತೊಗೊಂಡೋಗಿದ್ದೆ, ಚೀಲಕ್ಕೆಲ್ಲ ಹಾಕೋತಾ ಇದ್ದೀನಿ. ನನಗೆ ಹೆಲ್ಪ್ ಮಾಡೋದಕ್ಕೆ ಅಂತ ನನ್ನ ತಮ್ಮ ಬಂದಿದ್ದ. ಯಾಕಂದರೆ ನಮ್ಮ ಮನೆಯಿಂದ ಸ್ವಲ್ಪ ದೂರ ನಮ್ಮದು ತೋಟ ಇರೋದು, ಅದರಿಂದ ನಡ್ಕೊಂಡು ಹೋಗೋದಕ್ಕಾಗಲ್ಲ, ಗಾಡಿನಲ್ಲೇ ಹೋಗಬೇಕು. ಹಾಗೆ ಎಲ್ಲ ಸಿಡ್ದಿರೋಂಥ ಅಳಕಾಯಿನೆಲ್ಲನೂ ಮುರ್ಕೋತಾ ಇದ್ದೀನಿ. ತುಂಬ ದಪ್ಪ ಉದ್ದ ಹೊಂಟಾಗಿದೆ. ಇದು ಪಾರಮ್ ಹಳ್ಳು. ನಾಟಿ ಹಳ್ಳಾದರೂ ಗೊನೆ ಚಿಕ್ಕದಾಗಿರುತ್ತೆ ನಾಟಿ ಹಳ್ಳಿಗೆ, ಇದು ಪಾರಮ್ ಹಳ್ಳಾಗಿರೋದ್ರಿಂದ ಒಂದೊಂದು ಗೊನೆ ತೇರು ಥರ ಅಷ್ಟು ಉದ್ದ ಇರುತ್ತೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ರೋಡ್ ಸೈಡ್ ಇರೋದ್ರಿಂದ ಚೆನ್ನಾಗಿರೋ ಹಳ್ಳ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಳ್ಕಾಯಿನೆಲ್ಲ ಕಿತ್ಕೊಂಡು ಹೊಂಟೋಗ್ಬಿಡ್ತಾರೆ. ಎಂತಕ್ಕೆ ಅಂತಂದರೆ ಬಿತ್ತನೆ ಮಾಡ್ಕೊಳ್ಳೋದಕ್ಕೆ. ಏನೊಂದು ಅಷ್ಟೇ, ಏನಾದರೂ ಚೆನ್ನಾಗಿರೋ ಹೂ ಗಿಡ ಹಾಕಿದರೆ ಹೂ ಗಿಡನೂ ಕಿತ್ಕೊಂಡು ಹೋಗ್ಬಿಡ್ತಾರೆ, ಇಲ್ಲ ಸೊಪ್ಪು ಹಾಕಿದ್ರು ಸೊಪ್ಪು ಕುಯ್ಕೊಂಡೋಗ್ತಾರೆ. ಅಳ್ಕಾಯಿ ಚೆನ್ನಾಗಿ ಬಂದಿದೆಯಲ್ಲ ಗೊನೆ ಅಂತ ಅಂದ್ಬಿಟ್ಟು ಅದನ್ನು ಕಿತ್ಕೊಂಡು ಹೊಂಟೋಗ್ತಾರೆ. ಮತ್ತು ನಾನು ಸ್ವಲ್ಪ ಸಾಂಬಾರಿಗೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ಕಿತ್ಕೊತಾ ಇದ್ದೀನಿ. ಫ್ರೆಶ್ ಆಗಿದೆ ನೋಡಿ. ನಾನಂತೂ ಯಾವತ್ತೂ ಅಷ್ಟೇ, ನಾನು ಸೊಪ್ಪು ತಗೊಂಡು ಯಾವತ್ತೂ ಸಾಂಬಾರು ಮಾಡಿಲ್ಲ. ಈ ರೀತಿ ಬೆಳೆದಿರೋ ಸೊಪ್ಪು ನನಗಿಷ್ಟ. ಅಂಗಡಿಯಿಂದ ತರೋ ಸೊಪ್ಪು ಅಷ್ಟು ಇಷ್ಟ ಆಗೋಲ್ಲ. ಅಂಗಡಿಯಿಂದ ಯಾವ ಸೊಪ್ಪು ತರ್ತೀನಿ ಅಂದರೆ ಕೊತ್ತಂಬರಿ ಸೊಪ್ಪು ಒಂದೇ ನಾವು ಅಂಗಡೀಲಿ ತಗೊಳ್ಳೋದು. ಅದು ಕೊತ್ತಂಬರಿನೂ ಹಾಕ್ಕೋತೀವಿ, ಮಳೆಗಾಲದಲ್ಲಿ ಹಾಕ್ಕೋತೀವಿ. ಈಗೆಲ್ಲ ಬಿಸಿಲು ಜಾಸ್ತಿ ಇದೆಯಲ್ಲ, ಇವಾಗೆಲ್ಲ ಸೊಪ್ಪು ಹಾಕಿದ್ರೆ ಜಾಸ್ತಿ ಸೀದೋಗುತ್ತೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಸೊಪ್ಪು ಚೆನ್ನಾಗಿ ಬರೋದಿಲ್ಲ ಅಷ್ಟು. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಮಾತ್ರ ತರ್ತೀನಿ. ಮಿಕ್ಕಿ ಸೊಪ್ಪೆಲ್ಲ ಇಲ್ಲೇ ನಮ್ಮ ತೋಟದಲ್ಲೇ ಸಿಗುತ್ತೆ. ಬಂದಾಗಲೆಲ್ಲ ಫ್ರೆಶ್ ಆಗಿರೋದನ್ನ ಕಿತ್ಕೊಂಡೋಗಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದಾಗ ಸಾಂಬಾರು ಮಾಡ್ಕೊತೀನಿ. ಇದನ್ನು ಕುಡ್ಲೇಲಿ ಕುಯ್ಬೇಕಾಯ್ತಿಲ್ಲ, ಚಾಕಿಯಲ್ಲಿ ಕುಯ್ಬೇಕಾಯ್ತು ಸೊಪ್ಪನ್ನು. ನಾನೇನೂ ತೊಗೊಂಡೋಗಿರಲಿಲ್ಲ, ಅದರಿಂದ ಕೈಯಲ್ಲೇ ಬಿಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಬ್ಬಕ್ಕೆಲ್ಲ ಬಾಳೆ ಎಲೆವೆಲ್ಲ ಬೇಕಲ್ವ, ನಾವು ಸ್ವಲ್ಪ ಎಡೆ ಇಡ್ತೀವಿ, ಗುಂಡಿ ಪೂಜೆ ಎಲ್ಲ ಮಾಡ್ತೀವಿ, ಅದಕ್ಕೆಲ್ಲ ಬಾಳೆ ಎಲೆ ಎಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಬಾಳೆ ಎಲೆಯನ್ನು ಕಿತ್ಕೊತಾ ಇದ್ದೀನಿ. ಇಲ್ಲಿ ನಮ್ಮ ಮನೆ ಹತ್ರ ಏನೂ ಸಿಗೋಲ್ಲ, ಎಲ್ಲ ತೋಟದಲ್ಲಿ ಏನೇನು ಸಿಗುತ್ತೆ ಎಲ್ಲ ನಾವು ತಂದುಬಿಡ್ತೀನಿ. ಬಾಳೆ ಎಲೆ ಕುಯ್ಯೋದಕ್ಕೂ ಚಾಕು ಏನೂ ತೊಗೊಂಡೋಗಿರಲಿಲ್ಲ, ಹಾಗೆ ಕೈಯಲ್ಲೇ ಕಿತ್ತು ಟ್ರೈ ಮಾಡಿದೆ, ಬತ್ತು. ಅದಕ್ಕೆ ಕೈಯಲ್ಲೇ ಕಿತ್ಕೊಂಡೆ. ನನಗೆ ಗೊತ್ತೇ ಇರಲಿಲ್ಲ ಕೈಯಲ್ಲೇ ಈ ಥರ ಬರುತ್ತೆ ಬಾಳೆ ಎಲೆ ಕಿತ್ತರೆ ಅಂತ. ಚಾಕಿಲ್ಲ ಅಂತ ಸುಮ್ಮನಾಗಿದ್ದೆ. ಇದನ್ನು ಈ ರೀತಿ ಸುತ್ತಕೊಂಡು ಒಂದು ದಾರದಲ್ಲಿ, ಬಾಳೆ ದಾರದಲ್ಲೇ ಕಟ್ಕೋತಾ ಇದ್ದೀನಿ, ಯಾಕಂದರೆ ಒಡೆದೋಗುತ್ತೆ. ಅದರಿಂದ ಈ ರೀತಿ ಸುತ್ತಬಿಟ್ಟು ಇಟ್ಟರೆ ಒಣಗೋದು ಇಲ್ಲ. ಸ್ವಲ್ಪ ನೀರೆಲ್ಲ ವಾಲ್ ಆನ್ ಮಾಡಿಕೊಂಡು ನೀರನ್ನೆಲ್ಲ ಹಾಕೋಣ ಅಂತ ಅಂದ್ಕೊಂಡು ಬಂದೆ. ಕೀರೆ ಸೊಪ್ಪನ್ನು ಇಲ್ಲಿ ನಾಟಿ ಮಾಡಿದ್ದೆ, ಅದಕ್ಕೆ ನೀರು ಹಾಕಿರಲಿಲ್ಲ, ಅದರಿಂದ ಅಲ್ಲಿ ನೀರು ಬಿಡ್ತಾ ಇದ್ದೀನಿ. ಫ್ರೀ ಇದ್ದಾಗ ಹೋಗಿ ಒಂದಿನ ಕಳೆ ಕೀಳಬೇಕು. ಈಗಂತೂ ಆಗೋಲ್ಲ, ಹಬ್ಬದ ಕೆಲಸ ಮಾಡೇ ಸಾಕಾಗಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ತೆ. ನೀರು ಹಾಕ್ಬಿಟ್ಟು ಬಂದೆ, ಮನೆಗೆ ಬಂದೆ. ಸ್ವಲ್ಪ ಬಟ್ಟೆ ಎಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದನ್ನೆಲ್ಲ ಈಸ್ಕೊಂಡು ಬಂದೆ. ಟಾಪ್ ತೊಗೊಂಡಿದ್ದೀನಿ, ಹಬ್ಬಕ್ಕೆ ಹೊಸ ಟಾಪು. ಹೇಗಿದೆ, ನನಗೆ ಈ ವರ್ಕ್ ಚೆನ್ನಾಗಿ ಇಷ್ಟ ಆಯಿತು, ಅದರಿಂದ ಈ ವರ್ಕ್ ನೋಡಿ ತಗೊಂಡೆ. ಅದ್ರ ಜೊತೆಗೆ ನೈಟಿ ಕೂಡ ತಗೊಂಡೆ. ಹಬ್ಬದಲ್ಲಿ 2 ನೈಟಿ ಕೂಡ ತಗೊಂಡೆ ಹೊಸದು.
ಹಬ್ಬದಲ್ಲೆಲ್ಲ ಡ್ರೆಸ್ ಹಾಕೊಳ್ಳೋದಕ್ಕಾಗಲ್ಲ, ನೈಟಿ ಹಾಕ್ಕೊಂಡೆ ಕೆಲಸ ಮಾಡಬೇಕು. ಟಾಪ್ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಜೊತೆಗೆ ಸೀರೆ ಕೂಡ ಚೆನ್ನಾಗಿದೆ ಸೀರೆ. ಆ ಸೊಪ್ಪೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಫ್ರಿಜ್ಗಿಟ್ಟೆ. ಅಳ್ಕ ಎಲ್ಲ ಕಿತ್ಕೊಬಂದಿದ್ನಲ್ವ ಅದನ್ನೆಲ್ಲನೂ ಒಣಗಾಕಿದ್ದೀನಿ ಬಿಸಿಲಿಗೆ. ಒಂದು 3-4 ದಿನ ಒಣಗಿದ್ರೆ ಇದು ಒಳ್ಳೆಲ್ಲ ಬೇರೆ ಮಾಡ್ಕೊಬೋದು, ಎಲ್ಲ ಚೆಚ್ಕೊಬೋದು. ಒಣಗಬೇಕು, ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೆ ಅದೇ ಬಿಟ್ಕೊಳ್ಳುತ್ತೆ. ಒಂದು 3 ದಿನ ಚೆನ್ನಾಗಿ ಒಣಗಿದ್ಮೇಲೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಿಸಿಲಿಗೆ ಒಣಗಾಕಿದ್ದೀನಿ. ಚೆನ್ನಾಗಿ ಒಣಗಬೇಕಿದು, ಒಣಗಿದ್ರೆ ಚೆನ್ನಾಗಿ ಅರಳು ಸಿಗುತ್ತೆ. ಮತ್ತು ನಮ್ಮ ಮನೆಯವ್ರು ಶನಿವಾರ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದರು. ಸ್ವಲ್ಪ ಸ್ಕೂಲ್ ಹತ್ರ ತುಳಸಿ ಹಾಕ್ಕೊಂಡಿದ್ದಾರೆ, ತುಳಸಿ ತಂದಿದ್ದಾರೆ ಸ್ಕೂಲಿಂದ. ಅದ್ರ ಜೊತೆಗೆ ವೀಳ್ಯದೆಲೆ, ಅಂಬಡಿ ಎಲೆ ಅಂತಾರಲ್ಲ ಅದು ತಂದಿದ್ದಾರೆ. ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಇರಲಿಲ್ಲ ಮನೇಲಿ. ಸ್ಕೂಲ್ ಹತ್ರ ಗಿಡ ಇದೆ, ಸ್ಕೂಲ್ ಮುಂದೆ ಇದೆ, ಮನೆ ಮುಂದೆ ಅಲ್ಲ. ತುಳಸಿ ಎಲ್ಲ ಪೂಜೆಗೆಲ್ಲ ಬೇಕು ಅಂತ ಅಂದ್ಕೊಂಡಿದ್ನೆಲ್ಲ ಕಟ್ಟಿಟ್ಕೋಬೇಕು. ನಾನು ಕೆಲಸ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಕಟ್ಕೊಬೇಕು. ಹೂವು ಎಲ್ಲ ತಂದಿದ್ದೀನಲ್ವ ಹೊಲ್ತಾವಿಂದ, ಅದೆಲ್ಲನೂ. ತುಳಸಿ ತುಂಬಾ ಫ್ರೆಶ್ ಆಗಿದೆ. ಮತ್ತು ನೈಟಿಗೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊಳಕೆ ಹುರುಳಿಕಾಳಿತ್ತು, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಮೊಳಕೆ ಕಟ್ಟಿ ಮೊಳಕೆ ಹುರುಳಿಕಾಳು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಚೆನ್ನಾಗಿ ಕಾಯ್ದಾದ್ಮೇಲೆ ಈಗ ಎಣ್ಣೆ ಹಾಕೋತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋತಾಯಿದ್ದೀನಿ. ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕೋತಾಯಿದ್ದೀನಿ. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಕೂಡ ಹಾಕೋತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಬೇಕಾದ್ರೆ ಕಾಯಿ ಜೊತೆಲಿ ಹಾಕ್ಕೊಂಡು ರುಬ್ಕೋಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಇತ್ತಲ್ವ ಮನೇಲಿ ಮಾಡ್ಕೊಂಡಿರೋದು, ಅದನ್ನು ಹಾಕೋತಾಯಿದ್ದೀನಿ. ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಂತೂ ಮಟನ್ ಸಾಂಬಾರು ಥರ ತುಂಬ ಚೆನ್ನಾಗಿರುತ್ತೆ, ಮೊಳಕೆ ಹುರುಳಿಕಾಳಿನ ಸಾಂಬಾರು. ಈಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ, ಈಗ ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಅರಿಶಿನ ಹಾಕ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊತಾಯಿದ್ದೀನಿ. ಈಗ ಮೊಳಕೆ ಹುರುಳಿಕಾಳನ್ನು ಕ್ಲೀನಾಗಿ ತೊಳೆದು ಹಾಕ್ಕೋತಾಯಿದ್ದೀನಿ. ಹುರುಳಿಕಾಳು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಜೊತೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಹುರುಳಿಕಾಳು ಎಣ್ಣೆನಲ್ಲೇ ಬೇಯಬೇಕು. ಕಾಳೆಲ್ಲ ತೊಳೆದು ಹಾಕ್ಕೊಂಡು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಕಾಳು ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಎಣ್ಣೆ ಜೊತೆಲೇ ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲ ಚೆನ್ನಾಗಿ ಇರ್ಕೋಬೇಕು. ಅಲ್ಲಿವರೆಗೂ ಎಣ್ಣೆನಲ್ಲೇ ಫ್ರೈ ಮಾಡಬೇಕು ಕಾಳನ್ನು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು ಆಲೂಗೆಡ್ಡೆ, ಒಂದು ಬದನೆಕಾಯನ್ನು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಸಾಂಬಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಮೊಳಕೆ ಹುರುಳಿಕಾಳು ಸಾರು. ಬೇರೆ ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗಿರಲ್ಲ, ಆಲೂಗೆಡ್ಡೆ ಬದನೆಕಾಯಿ ಇದೆರಡೇ ಹಾಕಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಈಗ ಆಲೂಗೆಡ್ಡೆ ಬದನೆಕಾಯನ್ನೆಲ್ಲ ಕಾಳು ಜೊತೆಲಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಈಗ ಇದನ್ನು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊತಾಯಿದ್ದೀನಿ. ನೀರೆಲ್ಲ ಚೆನ್ನಾಗಿ ಸುಂಡ್ಕೋಬೇಕು. ಅದರಿಂದ ಒಂದು ಟೊಮೊಟೊವನ್ನು ಕಟ್ ಮಾಡಿ ಹಾಕೋತಾಯಿದ್ದೀನಿ. ಟೊಮೊಟೊ ರುಬ್ಕೊಳ್ಳೋಕ್ಕೂ ಸಹ ಹಾಕೋತೀನಿ, ಆದರೆ ಮೊಳಕೆ ಹುರುಳಿಕಾಳು ಸಾಂಬಾರಿಗೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ನೀರೆಲ್ಲ ಇದೆ, ನೀರೆಲ್ಲ ಚೆನ್ನಾಗಿ ಸುಂಡ್ಕೊಳ್ಳಿ ಅಂತ ಬೇಯೋದಕ್ಕೆ ಬಿಟ್ಟು ಈಗ ಇದಕ್ಕೆ ಮಸಾಲೆ ಹಾಕೋತಾಯಿದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು 3 ಟೊಮೊಟೊ ಇದೆ, ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ, ಧನಿಯಾ ಪುಡಿ 1 ಸ್ಪೂನು, ಮನೇಲಿ ಮಾಡಿಸ್ಕೊಂಡಿರುವಂಥ ಖಾರದ ಪುಡಿ 1 ಸ್ಪೂನು, ಕಡಲೆ, ಗಸಗಸೆ, ಚಕ್ಕೆ, ಲವಂಗ ಇಷ್ಟನ್ನು ಕೂಡ ನುಣ್ಣಗೆ ಗ್ರೈಂಡ್ ಮಾಡ್ಕೊತೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು. ಧನಿಯಾ ಪುಡಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟು. ನೋಡಿ ಈ ರೀತಿ ಆದಷ್ಟು ನೈಸ್ಗೆ ಇದನ್ನು ರುಬ್ಕೋಬೇಕು. ಈಗ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ. ಈಗ ನೀರೆಲ್ಲ ಚೆನ್ನಾಗಿ ಸುಂಡ್ಕೊಂಡಿದೆ. ಇವಾಗ ನಾವು ರುಬ್ಕೊಂಡಿರುವಂಥ ಮಸಾಲೆನೆಲ್ಲನೂ ಹಾಕ್ಕೋಬೇಕು. ಮಸಾಲೆ ಹಾಕ್ಕೊಂಡು ಮಸಾಲೆನಲ್ಲೇ ಒಂದು 5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಮಿಕ್ಸಿ ಜಾರ್ನೆಲ್ಲ ತೊಳೆದು ಹಾಕೋತಾಯಿದ್ದೀನಿ. ನಮಗೆ ಎಷ್ಟು ಕ್ವಾಂಟಿಟಿ, ಎಷ್ಟು ತೆಳ್ಳಗೆ ಬೇಕು, ಎಷ್ಟು ಗಟ್ಟಿಗೆ ಬೇಕು ಆ ಲೆವೆಲ್ಗೆ ಸಾಂಬಾರನ್ನ ಮಾಡ್ಕೋಬೋದು. ಆದಷ್ಟು ತೆಳ್ಳಗೆ ಇದ್ದರೆ ಸಾಂಬಾರು ಚೆನ್ನಾಗಿರುತ್ತೆ. ಮೊಳಕೆ ಹುರುಳಿಕಾಳು ಸಾಂಬಾರು ಗಟ್ಟಿ ಆಗಿಬಿಡುತ್ತೆ. ಅದರಿಂದ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಬೆಂದಾದ್ಮೇಲೆ ಗಟ್ಟಿ ಆಗಲ್ಲ. ಇಷ್ಟಿದ್ರೆ ಸಾಕು. ಇದಕ್ಕೆ ಲಾಸ್ಟಲ್ಲಿ ಉಪ್ಪು ಹಾಕಬೇಕಾ ಇನ್ನೊಂದು ಸ್ವಲ್ಪ ಅಂತ ನೋಡ್ಕೊಂಡು ಚೆಕ್ ಮಾಡಿಕೊಂಡು ಉಪ್ಪು ಬೇಕಾದರೂ ಉಪ್ಪನ್ನು ಹಾಕೋಬಹುದು. ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂತಂದರೆ
ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕೋಬೋದು. ಉಪ್ಪು ಸ್ವಲ್ಪ ಕಡಿಮೆ ಆಗಿದೆ, ಅದರಿಂದ ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗ ನೋಡಿ, ಕುಕ್ಕರ್ ಮುಚ್ಚಳವನ್ನು ಕ್ಲೋಸ್ ಮಾಡಿ 1-2 ಇಲ್ಲ 3 ವಿಸಲನ್ನು ಕೂಗಿಸಿದ್ರೆ ಮೊಳಕೆ ಹುಳ್ಳಿಕಾಳಿನ ಸಾಂಬಾರು ರೆಡಿಯಾಗುತ್ತೆ. ಇದ್ರ ಜೊತೆಗೆ ಮುದ್ದೆ, ಅನ್ನ ಸೂಪರ್ ಕಾಂಬಿನೇಷನ್ನು. ದೋಸೆ, ಚಪಾತಿಗೆ ಎಲ್ಲ ಕೂಡ ತಿನ್ಬೋದು. ಯಾವ ರೀತಿ ಆಗಿದೆ ನೋಡಿ ಮೊಳಕೆ ಹುಳ್ಳಿಕಾಳಿನ ಸಾಂಬಾರು. ಸ್ವಲ್ಪ ಗಟ್ಟಿನೂ ಇಲ್ಲ, ತೆಳ್ಳಗೂ ಇಲ್ಲ, ತುಂಬ ಚೆನ್ನಾಗಾಗಿದೆ. ಈ ಬೇಸಿಗೆನಲ್ಲಿ ಈ ರೀತಿ ಎಲ್ಲ ಕಾಳುಗಳನ್ನು ಮೊಳಕೆ ಕಟ್ಟಿ ಸಾಂಬಾರು ಮಾಡಿ ತಿಂತಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹುಳ್ಳಿಕಾಳು ಸಾಂಬಾರು ಜೊತೆಯಲ್ಲಿ ಮೊಟ್ಟೆ ಪಲ್ಯ ಕೂಡ ಮಾಡ್ಕೊಂಡಿದ್ದೆ, ಎಗ್ ಬುರ್ಜಿನ. ಯಾವ ರೀತಿ ಎಗ್ ಬುರ್ಜಿ ಮಾಡ್ತೀನಿ ನೋಡಿ. ನಾನು ಮೆಣಸಿನ್ಕಾಯಿನೂ ಕೂಡ ಹಾಕೋಲ್ಲ, ಮೆಣಸಿನ ಪುಡಿ ಮತ್ತು ಗರಂ ಮಸಾಲಾನ ಯೂಸ್ ಮಾಡಿ ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಎಗ್ ಬುರ್ಜಿ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ವಲ್ಪ ಎಗ್ ರೈಸ್ ಬೇಕು ಅಂತಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಇದಕ್ಕೆ ಅನ್ನ ಕಲ್ಸ್ಕೊಂಡು ತಿಂದ್ರೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ ಮೊಟ್ಟೆ ಪಲ್ಯಕ್ಕೆ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಜಾಸ್ತಿ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಈರುಳ್ಳಿನೆಲ್ಲ ಹಾಕೋತಾ ಇದ್ದೀನಿ. ಈಗ ಆದಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಹಾಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ. ಚಿಲ್ಲಿ ಪೌಡರ್ ಬೆಳೆಸಲ್ಲ, ಹಸಿಮೆಣ್ಸಿನ್ಕಾಯಿ ಬೆಳೆಸಲ್ಲ. ಯಾವ ರೀತಿ ಮಾಡ್ತೀನಿ ಅಂತ ನೋಡಿ, ವಿಡಿಯೋ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ. ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಬೇಕು ಅಂದರೆ ಹಾಕೋಬೋದು, ಟೊಮೊಟೊ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದರಿಂದ ಒಂದೇ ಒಂದು ಟೊಮೊಟೊ ಹಾಕೋತಾ ಇದ್ದೀನಿ, ಸಣ್ಣದು. ಟೊಮೊಟೊನು ಕೂಡ ಈರುಳ್ಳಿ ಜೊತೆಲಿ ಚೆನ್ನಾಗಿ ಫ್ರೈ ಮಾಡೋಣ. ಮೊಳಕೆ ಕಾಳಿನ ಸಾಂಬಾರು ಜೊತೆಗೆ ನಂಚ್ಕೊಳ್ಳೋದಕ್ಕೆ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಈರುಳ್ಳಿನ ಮತ್ತು ಟೊಮೊಟೊನ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 5 ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ. ನಾನೊಂಥರ ಡಿಫ್ರೆಂಟಾಗಿ ಮಾಡ್ತೀನಿ ಮೊಟ್ಟೆ ಪಲ್ಯ ನೋಡಿ. ಹಸಿಮೆಣ್ಸಿನ್ಕಾಯಿ ಹಾಕೋಲ್ಲ, ಹಾಗೆ ಖಾರದ ಪುಡಿ ಕೂಡ ಬಳಸೋದಿಲ್ಲ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಮತ್ತು ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ ಹಾಗೆ ಗರಂ ಮಸಾಲ, ಈ 2 ಐಟಮ್ ಹಾಕಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅದರಲ್ಲೂ ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈಗೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿದ್ರೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.